ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮಿತಾ ಕುಕಿಂಗ್ ಚಾನಲ್. ಇವತ್ತು ನಾನು ತಂದಿರೋ ರೆಸಿಪಿ ನಿಮಗೆ ಏನಂದ್ರೆ ಪುಡಿ ದೋಸೆ ಮಾಡೋದು ಹೆಂಗೆ ಅಂತ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸರಿ ಬನ್ನಿ ತೋರಿಸ್ತೀನಿ ಏನೇನು ಬೇಕು ಅಂತ ನೋಡ್ಕೊಬರೋಣ ಆಯ್ತಾ. ದೋಸೆಗೆ ಏನೇನು ಬೇಕಂತ ಅಂದರೆ ಒಂದು ಕಾಲು ಬಟ್ಲಷ್ಟು ಕಡಲೆಬೇಳೆ, ಕಾಲು ಬಟ್ಲಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಮತ್ತು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಒಂದು ಎಷ್ಟಷ್ಟು ಬೆಳ್ಳುಳ್ಳಿ, ಒಂದು ಹಿಡಿಯಷ್ಟು, ಮತ್ತೆ ಉಪ್ಪು, ಪ್ಯಾನ್. ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಕಾದ್ಮೇಲೆ ಕಡಲೆಬೇಳೆ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಆಗ್ತದೆ. ಈಗ ಇದಾಗಿದೆ, ಉದ್ದಿನ ಬೇಳೆ ಹಾಕೊಳ್ಳೋಣ. ಇದು ಆಗಿದೆ, ತಣ್ಣಗಾಗಕ್ಕೆ ಬಿಟ್ಕೊಳ್ಳೋಣ ಆಯ್ತಾ. ಇದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕೋದು. ಚೆನ್ನಾಗಿರುತ್ತೆ. ಇದೊಂಥರ ದಾವಣಗೆರೆ ಕಡೆ ಎಲ್ಲ ಅಪ್ಪನ್ ದೋಸೆ ಅಂತ ಕೊಡ್ತಾರೆ. ನೋಡಿ ಫ್ರೆಂಡ್, ಇದು ಫ್ರೈ ಆಗಿದೆ. ಇದಕ್ಕೆ ಹಾಕೊಳ್ಳೋಣ ಕರಿಬೇವು. ಕರಿಬೇವು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು. ಅದ್ರ ಜೊತೆನೆ ಒಣಮೆಣಸಿನ್ಕಾಯಿನೂ ಹಾಕೊಳ್ಳೋಣ. ಖಾರಕ್ಕೆ ಒಣಮೆಣಸಿನ್ಕಾಯಿ ಬೇಕಲ್ಲ. ಇದಾಗಿದೆ, ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ತಣ್ಣಗಾಗಬೇಕು. ಇದ್ರ ಜೊತೆ ಸ್ವಲ್ಪ ಹುಣಸೆ ಚೂರು ಹಂಗೆ ಸುಮ್ಮನೆ ಹೆಚ್ಚು ಮಾಡ್ಕೊಂಡ್ರೆ ಆಯ್ತು. ಸ್ಟವ್ ಆಫ್ ಮಾಡಿ ಆಗಿದೆ, ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಪುಡಿ ದೋಸೆ ರೆಡಿ ಆಗಿದೆ. ಒಂದು ಬೌಲ್ಗೆ ಒಂದು ತಟ್ಟೆಗೆ ಹಾಕೊಳ್ಳೋಣ. ಘಮ ಘಮ ಅಂತಿದೆ ಫ್ರೆಂಡ್ಸ್. ಸೂಪರ್ ಆಗಿರೋ ಪುಡಿ ದೋಸೆ ರೆಡಿ ಆಯಿತು. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸರಿ ಟ್ರೈ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಒಂದ್ಸರಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಟ್ರೈ ಮಾಡಿ ನನಗೆ ತಿಳಿಸಿ ಆಯಿತಾ. ಥ್ಯಾಂಕ್ ಯು ಫ್ರೆಂಡ್, ಬಾಯ್ ಬಾಯ್.